ಏಜಿಗೆ ನಿನ್ಗೆ ಐಫೋನ್ ಬೇಕಾ? ಎಷ್ಟು ಏಜ್ ನಿಂದು? 13. ತರ್ಟೀನಲ್ಲೇ ಮಂಗ 12 ಇನ್ನ ನಿಂದು. ವಾರ ಕರ್ಕಿದ್ ಬರ್ತಾರೆ. ಯಾರು ಪಾರ್ಟಿ ಬೇಕು ಅವ್ರ ಮನೆ ಲೊಕೇಶನ್ ಹಾಕ್ತೀನಿ, ಹೋಗಿ ಪಾರ್ಟಿ ಇಸ್ಕೊಂಬರ್ತೀವಿ. ನೋಡಿ ಅಕ್ಕ ತೊಡೆ ಮೇಲೆ ಕುತ್ಕೊಂಡಿದ್ಯಲ್ಲ, ತೊಡೆ ಏನು ಆಗಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಸೋಷಲ್ ಟೆಸ್ಟ್ ಐತ್ ಮೇಲೆ ಓದೇ ಇಲ್ಲ ನಾನು. ಇದು ಆಕ್ಚುಲಿ ಚೆನ್ನಾಗಿರೋದು. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪೋನೆಂಟ್ ಡ್ರೀಮ್ಸ್ ಕನ್ನಡ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ನಾವು ಡೈಲಿ ವ್ಲಾಗ್ ಮಾಡಿ ಇವತ್ತಿಗೆ 3 ದಿನ, ಸೊ ಕಂಟಿನ್ಯೂಸ್ ಆಗಿ 2 ದಿನ ವ್ಲಾಗ್ ಮಾಡಿ ಹಾಕಿದ್ದೀವಿ. ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಏನಪ್ಪ ಗೆಟಪ್ ಎಲ್ಲ ಚೇಂಜ್ ಆಗಿಬಿಟ್ಟು ಎಲ್ಲೋ ರೆಡಿ ಆಗಿಬಿಟ್ಟಳೆ ಅನ್ಕೊಂಬೇಡಿ. ಸೊ ಇವತ್ತೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮಗಂದು 70ನೇ ವರ್ಷದ ಬರ್ತ್ಡೇ ಇದೆ. ಸೊ ಹಂಗಾಗಿ ಇನ್ವೈಟ್ ಮಾಡಿದರು. ಸೊ ಹೋಗೋಣ ಬನ್ನಿ, ಫ್ಯಾಮಿಲಿ ಗೆಟ್ ಟುಗೆದರ್ ಅಂದ್ಕೊಳ್ಳಿ ಆ ಬರ್ತ್ಡೇ ಇದರಲ್ಲಿ. ಸೊ ನೋಡೋಣ ಏನೇನಾಗುತ್ತೆ, ಏನು ಕತೆ ಇವತ್ತು ಅಂದ್ಬಿಟ್ಟು. ಈಗ ಹೋಗಿ ಬರ್ತ್ಡೇಗೆ ಹೋಗಬೇಕು. ಎಲ್ಲ ರೆಡಿ ಆಗಿದ್ದೀವಿ, ಇನ್ನೇನು ಹೊರಡಬೇಕು. ವರ್ಲ್ಡನ್ನು ಬನ್ನಿ. ನಡಿಯೇ ಇದೆಲ್ಲ ತಿರ್ಪೆ ಶುದ್ಧಿಗಳೆಲ್ಲ ಮಾಡಬೇಡ. ನೀನು ಒಳ್ಳೆ ಸೇಮ್ ಇದೇ ಜಾಗದಲ್ಲಿ ನಿಂತ್ಕೊಂಡು ಮೊನ್ನೆ ಹಿಂಗೆ ಶೂಟ್ ಮಾಡಿದ್ದೆ. ಶೂ ಹಾಕೊಳಕ್ಕೆ ಎಷ್ಟೊತ್ತಪ್ಪ ಅಂತ. ಶೂ ಹಾಕೊಳಕ್ಕೆ ಬರಲ್ಲ ಎಷ್ಟು. ನೋಡಿ ಗಾಯ್ಸ್, ಫುಲ್ಲು ಫಾರ್ಮಲ್ಸಲ್ಲಿ ಹೋಯ್ತಾವನೆ. ಯಾವ ಹುಡುಗಿ ಸಿಕ್ಕಿದ್ರೆ ಅಲ್ಲೇ ಕಟ್ಬಿಟ್ಟು ಕಳಿಸ್ಬಿಡೋದು. ನಮ್ಮ ಮನೆಗೆ ಬೇಡ, ಜಾಸ್ತಿ ಆಡ್ತಾನೆ. ಸೊ ಅವ್ರದ್ದು ಷಷ್ಠಿ ಪೂಜೆ ಮತ್ತು ಬರ್ತ್ಡೇ 2 ಒಂದೇ ದಿನ ಇಟ್ಕೊಂಡಿದ್ರು. ಸೊ ನಾವು ಹೋಗ್ಬಿಟ್ಟು ಒಂದು ಗ್ರೀಟಿಂಗ್ ಕೊಡ್ತಾ ಇದ್ದೀವಿ. ಬ್ಲಾಗ್ ಮಾಡ್ತಿದ್ಯಾ? ಕಳಿಸು ಸಾನ್ವಿ, ನೆನೆ ಹೇಳ್ತಿದ್ದಲ್ಲ ಹೇಳೀಗ. ನೆನೆ ಫೋನ್ ಮಾಡಿ ಏನೋ ಹೇಳ್ತಿದ್ದಲ್ಲ, ಏನು ನಿಂದು ಹೇಳೀಗ. ಬರೀ ಇಂಥದೆಯ. ಈ ಏಜಿಗೆ ನಿನ್ಗೆ ಐಫೋನ್ ಬೇಕಾ? ಎಷ್ಟು ಏಜ್ ನಿಂದು? 13 ಮಂಗ 12 ಇನ್ನ ನಿಂದು. ತೊಡೆ ಮೇಲೆ ಕುತ್ಕೊಂಡಿದ್ಯಲ್ಲ, ತೊಡೆ ಏನು ಆಗಲ್ಲ. ಈ ವಾರ ಕರ್ಕಿದ್ ಬರ್ತಾರೆ. ಯಾರು ಪಾರ್ಟಿ ಬೇಕು ಅವ್ರ ಮನೆ ಲೊಕೇಶನ್ ಹಾಕ್ತೀನಿ, ಹೋಗಿ ಪಾರ್ಟಿ ಇಸ್ಕೊಂಬರ್ತೀವಿ. ನೋಡಿ ಅಂಕ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೇಲಿ ಗಾಡಿ ಇತ್ತು ಅಂದ್ಬಿಟ್ಟು ನಮ್ಮದು ಗಾಡಿ ಎತ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು ಬಂದಿದ್ದೀವಿ. ನಾವು ನಮ್ಮ ಜೊತೆ ಫೋನ್ ನೋಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಕೂತಿದ್ದೀವಿ. ಸದ್ಯಕ್ಕೆ ಇಲ್ಲಿ ನಾನ್ ವೆಜ್ ಮಾಡ್ತವ್ರೆ, ತಿಂದ್ಬಿಟ್ಟು ಹೋಗೋಣ. ಸೊ ಅಷ್ಟೇ ಈಗ. ಸೊ ಮುಂದೆ ಏನಾಗುತ್ತೆ ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ. ಬಾರೋಣ, ಏನಣ್ಣ ಸಮಾಚಾರ? ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬ್ರೆಡ್ ಸ್ಯಾಂಡ್ವಿಚ್ ರೆಸಿಪಿ ಹಿಂಗ್ ಮಾಡೋದು ಇದ್ರದ್ದು ನಂಗೊಂಚೂರು ಹೇಳ್ಕೊಡ್ರು. ಏನಂದೆ ಸ್ಟೈಲು ಸಮರ್ಥ ನಿನ್ನ ಕರೀತಿರೋದು ಏನ್ ಸ್ಟೈಲು? ಯಾವ ಭಾಷೆ ಅದು? ಅಕ್ಕ
ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಮ್ಮ ಮತ್ತೆ ಮೊಮ್ಮಕ್ಕಳು ಗೈಸ್ ಒಂದು ಇದ್ದದ್ದು ನಮ್ಮ ಅತ್ತೆ ಮನೆ ದೊಡ್ಡ ಮಗ ಅಲ್ಲ ದೊಡ್ಡ ಮಗ ಬರೀ ಇಂಥದೆಯ. ಇದು ನಮ್ಮ ಅತ್ತೆದು. ವಿಡಿಯೋ ಮಾತಾಡಲ್ಲ ಬ್ಲಾಗ್ ಇವ್ರು ಯಾರು ಗೊತ್ತಾ ನಾನು ಕರೆಕ್ಟಾಗಿ ಹೇಳ್ತಿದ್ದೆ ನಮ್ಮ ಅತ್ತೆ ಮನೆ ದೊಡ್ಡ ಮಗ ಅಂತ. ದೊಡ್ಡ ಮಗ ಅಲ್ಲಿರೋ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನದು. ಇವನು ನಮ್ಮ ಅತ್ತೆದು 7ನೇ ಮೊಮ್ಮಗ ಜೊಲ್ಲಿ ಅಂತ. ಈಗ ನನ್ನ ವಿಡಿಯೋ ನೋಡಬೇಕು ಅಂತ ನಿಮ್ಮ ಮಧ್ಯಕ್ಕೆ ಮನಿಕೋ ನಮ್ಮಿಬ್ರಿಗೂ ತೋರಿಸು ಅಂತ ಬಂದವ್ರೆ. ನೋಡೋಣ ತೋರಿಸಿದ್ಮೇಲೆ ಏನು ಅನಿಸ್ತು ಅಂತ ಕೇಳ್ತೀನಿ. ಹಾಯ್ ಸಾನ್ವಿ. ಹಾಯ್. ಫುಲ್ ಮಗ ಎಲ್ಲ ಕಸ ಗುಡಿಸಿ ಈಚೆ ಕಸ ಗುಡಿಸಿ ಬಂದೈತೆ. ಮೊನ್ನೆ ವರ್ಷ ಆಚೆ ರಂಗೋಲಿ ಬಿಟ್ಟು ತೊಳೆದ ಆಚೆ ಅಪ್ಪ. ಸ್ಯಾಟಿಸ್ಫೈಡ್ ಆಗೋಯ್ತಾ? OCD ಪೇಷಂಟ್ ಕಾಯಿಸಿವಳು. ಯಾರಾದರೂ ಆಸ್ಪತ್ರೆ ಇದ್ದರೆ ಕನ್ಸಲ್ಟ್ ಮಾಡಿ ಇವಳನ್ನ. ಟ್ಯಾಬ್ಲೆಟ್ ಗಿಬ್ಲೆಟ್ ಇದ್ರೂ ಹೇಳಿ. ಎಲ್ಲ ಇವನು ಖುಷಿ ನೋಡ್ರಿ ಅವಳಿಗೂ OCD. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ. ನಿನಗೆ ನೀವು ಅಕ್ಕ ಬಂದ್ರೆ ನಗು ಬರೋದು ಖುಷಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಓಡ್ಸ್ಬಿಡ್ತೀನಿ ಒಮ್ಮೆ. ಇಲ್ಲಿ ಇವರು ನಗ್ತಾರೆ ಬ್ಲಾಗ್ ಮಾಡೋರು. ಅವರು ಜಾಸ್ತಿ ಹೇಳ್ತಾರೆ ಯಾಕೋ ಗೈಸ್. ಬಂದ್ರೆ ಇಕ್ಕೆ ಬಿಡ್ತೀವಿ ಒಂದೇಟೋ, ಬಂದ್ರೆ ಇಕ್ಕೆ ಬಿಡ್ತೀವಿ ಒಂದೇಟೋ. ಇತ್ತಳ ನನ್ನ ಮಗನೇ ಅವಳು ಗೈಸ್ ಅವಳು ಉಳಮ್ಕ ಬೇಕು ಅಂತ ಹೊಡೆಯಕ್ಕೆ ಅಕ್ಕ ತಮ್ಮನ ಜಗಳ ನಡೀತೈತೆ ಗೈಸ್. ಫುಲ್ಲು ಜೋರ್ ಜಗಳ ಅಲ್ಲಿ ಫುಲ್ಲು. ಏನು ನಮ್ಮ ಹುಡ್ಗ ಮುಚ್ಕೊಂಡು ಕೂತ್ಕೋ. ಏಯ್ ಹೇಳ್ಬಾರ್ದು. ಸೋಷಲ್ ಟೆಸ್ಟ್ ಐತ್ ಮೇಲೆ, ಸೋಷಲ್ ಟೆಸ್ಟ್ ಐತ್ ಮೇಲೆ. ಓದು ಬಾ. ಓದೇ ಇಲ್ಲ ನಾನು. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಜಲ್ಲಿದ ಕಾಸ್ಟ್ಯೂಮ್ಸ್ ಡಿಸೈನ್ ನೋಡಿ ಗೈಸ್. ಈ ಥರ ಕಾಸ್ಟ್ಯೂಮ್ ಬೇಕು ಅಂದರೆ ಆರ್ಡರ್ ಮಾಡಿ, ಫೋನ್ ನಂಬರ್ ಕೊಟ್ಟಿರ್ತೀನಿ. ಸ್ವಾಮಿ ಬಾಯ್ ಕಣಲೆ, ಟೈಮ್ ಆಯ್ತಲೆ. ಪ್ಲೀಸ್ ವರ್ಷಕ್ಕ ಏನು ಈಗ ಮನಿಕಾ ಅಂತೀಯ? ನಾನಿದ್ದೇನು ಮಾಡಲಿ? ಐ ವಿಲ್ ಗೋ. ಡ್ಯಾನ್ಸ್ ಆಡು, ಸಾಂಗ್ ಹಾಕ್ತೀನಿ. ಹಾಡು ಬಾ. ಅಲ್ಲಿ ಹಾಡು ಹೇಳು ಅಂತ ಹೇಳಿದ್ರೆ ಹಾಡು. ಕನ್ನಡ ಸಾಂಗ್ ಹೇಳು. ಕನ್ನಡವೇ ನಮ್ಮಮ್ಮ ಅದು ಹೇಳಬೇಕು. ಬ್ಯಾಂಗಲ್ ಬಂಗಾರಿ ಅಂತೆ, ಬ್ಯಾಂಗಲ್ ಬಂಗಾರಿ. ಸೊ ಗೈಸ್ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಬಂದೆ. ಬಿರಿಯಾನಿ, ಚಾಪ್ಸು, ಸಾಂಬಾರೆಲ್ಲ ಮಾಡಿದ್ರು. ತಿಂದ್ಬಿಟ್ಟು ಸ್ವಲ್ಪ ಟೈಮ್ ಆಗಿತ್ತು. ಒಬ್ಬಳೇ ಬಂದು ಈಗ ಮನೆಗೆ ಬಂದಿದ್ದೀನಿ. ಐ ಥಿಂಕ್ ಇವತ್ತಿನ ವ್ಲಾಗ್ ಜಾಸ್ತಿ ಏನೂ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಒಂದು ಫಂಕ್ಷನ್ಗೆ ಹೋದಾಗ ವಿಡಿಯೋ ಮಾಡಬೇಕು ಅಂದ್ಕೊಂಡು ಹೋಗಿದ್ದೆ. ಸೊ ನಾವು ಇಂಟರ್ವರ್ಟ್ ಆಗಿರೋದ್ರಿಂದ ಎಲ್ಲರ ಮುಂದೆ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಮುಂದೆ ಮಾಡ್ತಾ ಅಡ್ಜಸ್ಟ್ ಆದಾಗ ಸೊ ಕಂಪ್ಲೀಟಾಗಿ ಮಾಡ್ತೀನಿ. ಆದಷ್ಟು ವಿಡಿಯೋ ಮಾಡಿದ್ದೀನಿ. ಸೊ ದೊಡ್ಡವ್ರ ಹತ್ರ ಎಲ್ಲ ಏನೂ ಮಾತಾಡಿಲ್ಲ, ಏನೂ ಇಲ್ಲ. ಸೊ ಇನ್ನು ಮುಂದಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡೇ ಮಾಡ್ತೀನಿ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬಾಯ್, ನಮಸ್ಕಾರ. ಜೀವ ಕಣ್ಣು, ದೈವ ಕಣ್ಣು, ಸಿದ್ಧ ಕಣ್ಣು.